Welcome back to EC Simplified. Let us start EC Foundation 07. Today ಇದು ಲೆವೆಲ್ 2. ಓಕೆ, ಸೊ ಇದನ್ನ ಟೈಪ್ ಮಾಡಿಲ್ಲ ಅನ್ಸುತ್ತೆ. ಇಸ್ ಮೇಲೆ ಎಲ್ಲ ಟೈಪ್ ಆಗ್ತಿದೆ. ಲೆವೆಲ್ 2 ಇದು. ಓಕೆನಾ? ಸೊ ಈ ವಿಡಿಯೋದಿಂದ ಲೆವೆಲ್ 2 ಅಂದರೆ ಲೆವೆಲ್ 1ನಲ್ಲಿ ನಾವು ಕಂಪ್ಲೀಟ್ ಏನು ಕಲ್ತಿದ್ವು ಅಂದರೆ ಪ್ಯೂರ್ ಬೇಸಿಕ್. ಓಕೆನಾ? ಸೊ ಅಲ್ಲಿ ಡೀಪಾಗಿ ಏನು ಅಂದರೆ ಆದಷ್ಟು ಎಷ್ಟು ಅರ್ಥ ಆಗಬೇಕು ಅಷ್ಟು ಆ ಲೆವೆಲಿಗೆ ಹೇಳಿದ್ವಿ ಅಲ್ವಾ. ಸೊ ಇಲ್ಲಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಸೆಕೆಂಡ್ ರಿವೈಸ್ ಮಾಡೋಣ. ಲೆವೆಲ್ 1 ಅಲ್ವಾ, ನಾವು ವಾಟರ್ ಸಿಸ್ಟಮ್ ಸ್ಟೋರಿ ತಗೊಂಡಿದ್ವು ಅಲ್ವಾ. ಏನಂತ, ಟ್ಯಾಂಕ್ ಅನ್ನೋದು ಎನರ್ಜಿ ಸೋರ್ಸ್, ಪೈಪ್ ಅನ್ನೋದು ವೈರ್ಸ್, ವಾಟರ್ ಎಲ್ಲ ಎಲೆಕ್ಟ್ರಾನ್ಸ್ ಅಂತ ಅಲ್ವಾ. ಸೊ ಸಿಂಪಲ್ ಆಗಿ ವೋಲ್ಟೇಜು ವಾಟರ್ ಪ್ರೆಷರು, ಕರೆಂಟು ವಾಟರ್ ಫ್ಲೋ ಆಗೋದು, ರೆಸಿಸ್ಟೆನ್ಸು ಪೈಪ್ ಬ್ಲಾಕೇಜ್ ಮೀನ್ಸ್ ಪೈಪ್ ದಪ್ಪ ಇದೆಯಾ ಸಣ್ಣ ಇದೆಯಾ ಅನ್ನೋದ್ರ ಮೇಲೆ. ಇಷ್ಟು ಪವರು ಲಾಸ್ಟ್ ಬಕೆಟಿಗೆ ಬಂದುಬಿಡ್ತದೆ ವರ್ಕ್ ಡನ್ ಲೈಕ್ ರೊಟೇಟಿಂಗ್ ಟರ್ಬೈನ್ ಥರ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಇನ್ ಸಿಂಪಲ್ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ವೋಲ್ಟೇಜ್ ಪುಷ್ ಮಾಡುತ್ತೆ, ಕರೆಂಟ್ ಫ್ಲೋ ಆಗುತ್ತೆ, ರೆಸಿಸ್ಟೆನ್ಸ್ ಅಪೋಸ್ ಮಾಡುತ್ತೆ, ಪವರು ಔಟ್ಪುಟ್ ಬರುತ್ತೆ. ಓಕೆನಾ? ಇಷ್ಟು ನಾವು ಲೆವೆಲ್ 1ನಲ್ಲಿ ನೋಡಿದ್ವಿ ಅಲ್ವಾ. ಸೊ ಈಗ ಲೆವೆಲ್ 2ನಲ್ಲಿ ಈಗ ನಾವು ಎಲೆಕ್ಟ್ರಿಕಲ್ ಬೇಸಿಕ್ಸ್ ಕಂಪ್ಲೀಟ್ ಮಾಡಿದ್ವಿ ಅಲ್ವಾ. ಈಗ ನೆಕ್ಸ್ಟ್ ಲೆವೆಲ್ನಲ್ಲಿ ನಾವು ಸರ್ಕ್ಯೂಟ್ ಹೇಗೆ ಬಿಹೇವ್ ಆಗುತ್ತೆ ಅಂತ ನೋಡೋಣ. ಓಕೆ, ದಟ್ ಈಸ್ ಅಬೌಟ್ ಸರ್ಕ್ಯೂಟ್ಸ್ ಅಂದರೆ ಯಾವ ರೀತಿ ಪ್ಯಾರಲ್ ಇದೆಯಾ, ಸೀರೀಸ್ ಇದೆಯಾ, ಕಾಂಬಿನೇಷನ್ ಇದೆಯಾ. ಓಕೆ, ಸದ್ಯಕ್ಕೆ ನಾವು ಸೀರೀಸ್ ಪ್ಯಾರಲ್ ನೋಡೋಣ. ಓಕೆ, ಕಾಂಬಿನೇಷನ್ ಅಂದರೆ ಏನಿಲ್ಲ, ಸೀರೀಸು ಮತ್ತು ಪ್ಯಾರಲ್ ಎರಡು ಮಿಕ್ಸ್ ಆಗಿರೋದು. ಓಕೆ, ಒಂದು ಸರ್ಕ್ಯೂಟ್ನಲ್ಲಿ ಕಾಂಪೊನೆಂಟ್ಸ್ ಹೇಗೆ ಕನೆಕ್ಟ್ ಮಾಡ್ತಾರೆ ಅಂತ ಗೊತ್ತಿದ್ರೆ ಸರ್ಕ್ಯೂಟ್ ಬಿಹೇವಿಯರ್ ಈಸಿಯಾಗಿ ಅರ್ಥ ಆಗುತ್ತೆ ನಮಗೆ. ಓಕೆನಾ? ಸೊ ಹಂಗಾಗಿ ನಾವು ಯಾಕೆ ಇದನ್ನು ಕಲಿಬೇಕು ಅಂದರೆ ಆ ಬಿಹೇವಿಯರ್, ಆ ಸರ್ಕ್ಯೂಟ್ ಬಿಹೇವಿಯರ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ಫಸ್ಟ್ ಸೀರೀಸಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೀರೀಸ್ ಸರ್ಕ್ಯೂಟ್ ಹಂಗಂದ್ರೆ ಏನು? ದ ನೇಮ್ ಇಟ್ಸ್ ಸೀರೀಸ್, ಸಾಲಾಗಿದೆ ಅಂತ ಅಲ್ವಾ. ಎಕ್ಸಾಂಪಲು, ಕಾಂಪೊನೆಂಟ್ಸು ಕನೆಕ್ಟೆಡ್ ಒನ್ ಆಫ್ಟರ್ ಅನದರ್ ಇನ್ ಎ ಸಿಂಗಲ್ ಪಾತ್. ಓಕೆನಾ? ಡೆಫಿನೇಷನ್, ಕಾಂಪೊನೆಂಟ್ಸ್ ಕನೆಕ್ಟೆಡ್ ಒನ್ ಆಫ್ಟರ್ ಅನದರ್ ಇನ್ ಎ ಸಿಂಗಲ್ ಪಾತ್ ಸೀರೀಸ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಓನ್ಲಿ ಒಂದು ಪಾತ್ ಫಾರ್ ಕರೆಂಟ್ ಫ್ಲೋ, ಅಂದರೆ ಒಂದೇ ಪಾತ್ ಕರೆಂಟ್ ಫ್ಲೋ ಆಗುತ್ತೆ. ಲೈಕ್ ಒಂದು ಸಿಂಗಲ್ ರೋಡ್ ಸ್ಟ್ರೈಟ್, ಓನ್ಲಿ ವೆಹಿಕಲ್ಸ್ ಮಾತ್ರ ಸ್ಟ್ರೈಟ್ ಒಂದು ಸೈಡ್ ಮಾತ್ರ, ಆ ರೀತಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ರೋಡಿಂದ ಲೈಕ್ ಇಮ್ಯಾಜಿನ್ ಮಾಡಿ, ಒಂದು ರೋಡ್ ಇದೆ, ಆಲ್ ವೆಹಿಕಲ್ಸ್ ಒಂದು ಲೈನಲ್ಲೇ ಹೋಗಬೇಕು, ಆಲ್ಟರ್ನೇಟಿವ್ ಪಾತ್ ಇಲ್ಲ. ದಟ್ ಈಸ್ ಕಾಲ್ಡ್ ಸೀರೀಸ್. ಓಕೆ, ದೆನ್ ಪ್ರಾಪರ್ಟೀಸ್ ನೋಡೋಣ. ಪ್ರಾಪರ್ಟೀಸ್ ಇದು ಭಾಳ ಇಂಪಾರ್ಟೆಂಟ್. ನೀವೇನಾದರೂ ಸಾಲ್ವ್ ಮಾಡ್ತೀನಿ KCL KVL ಅಪ್ಲೈ ಮಾಡಿ ಅಂದಾಗ ಭಾಳ ಇಂಪಾರ್ಟೆಂಟು. ಸೊ ಪ್ರಾಪರ್ಟೀಸ್ ಇದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಕೀ ಪ್ರಾಪರ್ಟೀಸ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಮೆನ್ಷನ್ ಮಾಡಿದ್ದೀವಿ. ಕರೆಂಟು ಇನ್ ಸೀರೀಸಲ್ಲಿ ಸೇಮ್ ಇರುತ್ತೆ, ಕರೆಂಟು ಸೇಮ್ ಇರುತ್ತೆ ಸೀರೀಸ್ ಸರ್ಕ್ಯೂಟಲ್ಲಿ. ವೋಲ್ಟೇಜು ಡಿವೈಡ್ಸ್ ಆಗುತ್ತೆ ಅಕ್ರಾಸ್ ಕಾಂಪೊನೆಂಟ್ಸ್, ಲೈಕ್ ರೆಸಿಸ್ಟರ್ ಅಲ್ಲಲ್ಲಿರ್ತಾರೆ. ಈ ತೋರಿಸ್ತೀನಿ, ಸರ್ಕ್ಯೂಟ್ ಇದೆ ಇಲ್ಲಿ. ಓಕೆನಾ? ಇಲ್ಲಿ ರೆಸಿಸ್ಟೆನ್ಸ್ ಟೋಟಲ್ ಆ್ಯಡ್ ಆಗುತ್ತೆ, ಲೈಕ್ R1 + R2 + R3. ಒಂದು ಎಕ್ಸಾಂಪಲ್ ಇದೆ, ಪಾಸ್ ಮಾಡಿ. R1 = R3 R2 = 3 Ω. ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ಹೇಳಿ. ಐ ಹೋಪ್ ನೀವು ಮಾಡಿದ್ದೀರಾ. ಸೊ ಓಕೆನಾ? ಇದು ಲೆವೆಲ್ 1 ರಿವೈಸ್ ಅರ್ಥ ಆಯ್ತು ಅಲ್ವಾ ಇದು. ದೆನ್ ಲೆವೆಲ್ 2ನಲ್ಲಿ ನಾವು ಸೀರೀಸು ಮತ್ತು ಪ್ಯಾರಲ್ ನೋಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಸರ್ಕ್ಯೂಟ್ ನೋಡೋಣ. ಓಕೆನಾ? ದಿಸ್ ಈಸ್ ಅಬೌಟ್ ಸರ್ಕ್ಯೂಟ್. ನೋಡಿ, ಸೀರೀಸ್ ಸರ್ಕ್ಯೂಟ್ ಅಂದರೆ ಈ ರೀತಿ, ಅರ್ಥ ಆಯ್ತಾ? ಸೊ ಇಲ್ಲಿ ಕರೆಂಟ್ ಸೇಮ್ ಫ್ಲೋ ಆಗುತ್ತೆ, ಬಟ್ ವೋಲ್ಟೇಜ್ ಮಾತ್ರ ಡಿವೈಡ್ಸ್ ಆಗುತ್ತೆ. ಎಕ್ಸಾಂಪಲ್ಲು ನೋಡಿ, ಇದು ಸೀರೀಸ್ ಸರ್ಕ್ಯೂಟ್, ಅರ್ಥ ಆಯ್ತಾ? ಇದೇನು ಸಾಫ್ಟ್ವೇರು, ಇದು ಹೆಂಗೆ, ಇದೆಲ್ಲ ಆನ್ ಫ್ಯೂಚರ್ ವೀಡಿಯೋಸಲ್ಲಿ ಇದರಲ್ಲೇ ಒಂದೊಂದು ಯಾವುದಾದ್ರೂ ಲೈಕ್ ಸಿಂಪಲ್ ಸರ್ಕ್ಯೂಟಲ್ಲಿ ಡಿಸೈನ್ ಮಾಡಬೇಕು. ಓಕೆನಾ? ಸೊ ಅವಾಗ ಕಂಪ್ಲೀಟ್ ಯಾವ ರೀತಿ ಅಂತ ಹೇಳ್ತೀನಿ ಇದನ್ನ. ಓಕೆನಾ? ಸೊ ಇದು ಸೀರೀಸ್ ಸರ್ಕ್ಯೂಟ್, ಅದಾಯ್ತಾ? ಇಲ್ಲಿ ನಾವು ಪ್ರಾಪರ್ಟೀಸ್ ಏನು ನೋಡಿದ್ವಿ, ಕರೆಂಟ್ ಸೇಮ್ ಇರುತ್ತೆ, ವೋಲ್ಟೇಜ್ ಡಿವೈಡ್ ಆಗುತ್ತೆ, ರೆಸಿಸ್ಟೆನ್ಸ್ ಸಿಂಪ್ಲಿ ಆ್ಯಡ್ ಆಗುತ್ತೆ ಅಲ್ವಾ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ಒಂದು ಕಾಂಪೊನೆಂಟ್ ಬ್ರೇಕ್ ಆದರೆ ಕಂಪ್ಲೀಟ್ ಸರ್ಕ್ಯೂಟ್ ಸ್ಟಾಪ್ ಆಗುತ್ತೆ. ಇದು ಬ್ರೇಕ್ ಆಯಿತು,
ಕಂಪ್ಲೀಟ್ ಸರ್ಕ್ಯೂಟೇ ಸ್ಟಾಪ್. ಇಫ್ ಇನ್ ಕೇಸ್ ಅದೇ ಬೇಡ, ಇಲ್ಲಿ ಕೆಪಾಸಿಟರ್ ಬೇಕಾಯ್ತು ಅಂದರೆ ಕಂಪ್ಲೀಟ್ ಸರ್ಕ್ಯೂಟೇ ಮುಗೀತು. ಸೊ ಇದು ಮೇನ್ ವೆರಿ ಇಂಪಾರ್ಟೆಂಟ್ ಅಂದರೆ ಇದೆ. ಏನಾಗುತ್ತೆ, ಸರ್ಕ್ಯೂಟಲ್ಲಿ ಒಂದು ಕಾಂಪೊನೆಂಟ್ ಹೋದರೂ ಕೂಡ ಸೀರೀಸಲ್ಲಿ ಎಲ್ಲ ಮರ್ಗಯ್ಯ. ಓಕೆ, ಸರ್ಕ್ಯೂಟೇ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಇನ್ನು ಫೈನಲಿ ಒಂದು ಸಮ್ಮರಿ ನೋಡೋದಾದರೆ, ಎಸ್ ಇದೆ ಅಲ್ವಾ, ಏನು ಸೀರೀಸ್ ಅಂದರೆ ಸಿಂಗಲ್ ಪಾತ್, ಸೇಮ್ ಕರೆಂಟ್, ವೋಲ್ಟೇಜ್ ಡಿವೈಡ್ಸ್, ರೆಸಿಸ್ಟೆನ್ಸ್ ಆ್ಯಡ್ ಆಗುತ್ತೆ ಅಲ್ವಾ. ದಿಸ್ ಈಸ್ ಅಬೌಟ್ ಸೀರೀಸ್. ಸೊ ಸೀರೀಸ್ ಸರ್ಕ್ಯೂಟು ಸಿಂಪಲ್ ಆಗಿ ಅರ್ಥ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ಯಾರಲಲ್ ಸರ್ಕ್ಯೂಟ್ ನೋಡೋಣ. ಓಕೆ, ಎಸ್, ಥ್ಯಾಂಕ್ ಯು.